ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಮಳೆ ನಿಲ್ಲೋವರೆಗೇನು, ಮಳೆ ನಿಂತ ಮೇಲೂ ಅಲ್ಲೇ ಇದ್ದು ಬೆಳಗ್ಗೆ ಎದ್ದು ಹೋಗಿ. ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಅದು ಶುಭ ಸೂಚಕ. ಇದು ತಿಂಗಳುಗಳಿಂದ ನಮ್ಮನೆ ದೀಪ ಬೆಳಗ್ತಾನೆ ಇರಲಿಲ್ಲ. ಈ ಆತಂಕ ನಿವಾರಿಸೋದಿಕ್ಕೆ ಈಗ ಬಂದಿದ್ರಲ್ಲ ಅಪರಿಚಿತರು, ಅವರೇ ಯಾಕೆ ಶಿವ ಪಾರ್ವತಿ ಆಗಿರಬಾರ್ದು? ನಾನು ಆಟೋದಲ್ಲಿ ಸುಂದ್ರಮ್ಮನ್ ಇಡುವಾಗ ಸುಂದ್ರಮ್ಮನ್ ತರನೇ 3-4 ವಿಗ್ರಹ ಇದ್ವು ಕಣೆ. ಹೌದಾ? ನೀ ಒಪ್ಪಿಗೆ ಕೊಡೋ ಅಷ್ಟಕ್ಕೆ ಎಲ್ಲ ಮುಗ್ದೋಗಿರುತ್ತೆ. ನನಗೆ ಗೊತ್ತಮ್ಮ ನಿನ್ನ ಹಠ. ಅಲ್ಲಿ ನೋಡು, ಏನು ಅಂದರೆ ನಮ್ಮ ಜಾಜಿನ ಹುಡುಕೊಂಡು ನನ್ನ ಮಗ ಮೊಮ್ಮಗ ಹೋಗಿದಾರಲ್ಲ, ಏನಾದರೂ ಸುದ್ದಿ ಬಂತ? ಆತಂಕ ಬೇಡ ರಾಜಲಕ್ಷ್ಮಿ, ಅವರುಗಳಿಗೇನೂ ಆಗೋಲ್ಲ. ಆ ಮಹಾತಾಯಿ ಕಾಪಾಡ್ತಾಳೆ. ಏನು ಕಾಪಾಡ್ತಾಳೋ ಏನೋ. ಆ ದುಷ್ಟ ಪೊಲೀಸ್ನವನು ಬಂದಾಗ ನಮ್ಮ ಜಾಜಿ ಅರಿಹಂತಪುರಕ್ಕೆ ಹೋಗಿದ್ದನ್ನ ನೀವು ಹೇಳ್ದಲ್ಲಿ ಇದ್ದಿದ್ರೆ ಅಮ್ಮನವ್ರನ್ನೇ ಜೈಲಿನಲ್ಲಿ ಕೂರಿಸ್ತಿದ್ದ. ಎಲ್ಲರನ್ನೂ ಕಾಯಕ್ಕೆ ನಿಂತಿರೋ ಅಮ್ಮನವ್ರನ್ನ ಯಾರು ಕಾಪಾಡ್ತಿದ್ರು? ಕಷ್ಟಗಳು ಬಂದಾಗಲೇ ನಮ್ಮ ನಂಬಿಕೆಗೆ ಪೆಟ್ಟು ಬೀಳೋದು. ಅದನ್ನು ಮೀರಿ ಆ ಮಹಾತಾಯಿನ ನಂಬಿದ್ರೆ ಪವಾಡಗಳು ನಡೆಯೋದು. ಏನು ಪವಾಡನೋ ಏನೋ, ಈ ಊರಿನಲ್ಲಂತೂ ಕಷ್ಟಗಳು ತಪ್ಪಲಿಲ್ಲ. ನಮ್ಮ ಜಾಜಿ ಧರ್ಮಕ್ಷೇತ್ರಗಳ ದರ್ಶನಕ್ಕೆ ಅಂತ ಹೊರಟ್ರೆ ಅಲ್ಲಿಗೂ ದುಷ್ಟರನ್ನ ಕಳಿಸಿದಾಳಲ್ಲ, ಇದ್ಯಾವ ನ್ಯಾಯ ರೀ? ಪವಾಡಗಳನ್ನು ತೋರಿಸೋದಕ್ಕೆ ಅಂತ ಕಷ್ಟಗಳನ್ನು ಕೊಟ್ಟೇ ನೋಡ್ಬೇಕಾ? ನಾನು ಆ ಪರಬ್ರಹ್ಮನ ಸಾಕ್ಷಾತ್ಕಾರಕ್ಕೋಸ್ಕರ ದೇಶ ಪರ್ಯಟನೆ ಮಾಡಿದೆ. ಪರದೇಶಿಯಾಗಿ ಎಲ್ಲೆಲ್ಲೂ ಅಲ್ಲದೆ, ಹಿಮಾಲಯಕ್ಕೂ ಹೋದೆ. ಆದರೆ ಅಮ್ಮನವರು ನನ್ನ ಕನಸಲ್ಲಿ ಬಂದು ಸಾಕ್ಷಾತ್ಕಾರಕ್ಕೆ ಅಲ್ಲಿ ಇಲ್ಲಿ ಯಾಕೆ ಅಲಿತೀಯ, ನಿನ್ನ ಸ್ವಗೃಹಕ್ಕೆ, ನಿನ್ನ ಸ್ವಸ್ಥಳಕ್ಕೆ ಹೋಗು, ಅಲ್ಲೇ ನನ್ನ ಲೀಲೆಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ಲು. ನೀನಿರೋ ಸ್ಥಳದಲ್ಲೇ ನಿನಗೆ ದೈವ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆಸ್ಕೊಂಡೆ. ಅದು ನಿಮ್ಮ ಕಥೆ ಆಯಿತು. ಈಗ ಮಕ್ಕಳ ಕಥೆ ಹೇಳಿ. ಅಲ್ಲಿ ಅದು ಏನು ಕಷ್ಟಪಡ್ತಿದ್ದಾರೋ, ಏನು ಕಥೆನೋ, ಅವರಿಗೆ ಸಮಾಧಾನ ಮಾಡೋದಕ್ಕೆ ನಿಮ್ಮಂಥವರು ಅವ್ರ ಜೊತೆಯಲ್ಲಿಲ್ಲ. ಅದ್ಯಾವುದೋ ಕಾಣದ ಊರು ಅರಿಹಂತಪುರ ಅಂತೆ. ನೀವು ಒಂದು ಹೆಜ್ಜೆ ಹೋಗಿ ಬರ್ಬೋದಲ್ಲ? ಬೇಕಾಗಿಲ್ಲ ರಾಜಲಕ್ಷ್ಮಿ, ಇಲ್ಲಿ ನನ್ನ ಅವಶ್ಯಕತೆ ಇದೆ ಅಂತಲೇ ಲೋಕ ಸಂಚಾರದಲ್ಲಿದ್ದ ನನ್ನನ್ನು ಸತ್ತು ಹೋಗಿದ್ದ ಹುಡುಗಿಗೆ ಜೀವ ತುಂಬಿಸಿ ಅಮ್ಮನವ್ರ ಸೇವೆಗೆ ಅಂತ ನೆಲೆ ನಿಲ್ಲಿಸೋದಕ್ಕೆ ನನ್ನನ್ನು ಕರೆಸ್ಕೊಂಡ್ಳು. ಅವಳು ಅಮ್ಮನವರ ಮಗಳು. ಮೇಲ್ನೋಟಕ್ಕೆ ಅವಳು ಕಷ್ಟಗಳನ್ನ ಅನುಭವಿಸ್ತಿದ್ದಾಳೆ ಅಂತ ಅನಿಸುತ್ತೆ. ಆದರೆ ನೋಡ್ತಿರು, ಅವಳು ಎಲ್ಲವನ್ನೂ ಅವಳೇ ಪರಿಹರಿಸ್ಕೋತಾಳೆ. ಚಿಂತೆ ಬೇಡ. ನಾನು ಹೋಗಲೇಬೇಕಾದ ಸಂದರ್ಭ ಬಂದರೆ ಆ ಮಹಾತಾಯಿನೇ ಆದೇಶ ನೀಡ್ತಾಳೆ. ನೀನು ಇಷ್ಟೊಂದು ಆತಂಕ ಪಡಬೇಡ. ಏನೋ ನಿಮ್ಮ ಮಾತು ಕೇಳಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದೇ ಆತಂಕ. ಆ ಮಹಾತಾಯಿಯಲ್ಲಿ ಮನಸ್ಸಿಡು. ಎಲ್ಲವೂ ಆಕೆಯ ಮಡಲಿಗೆ ಹಾಕಿ ಏಕಾಗ್ರತೆಯಿಂದ ಧ್ಯಾನ ಮಾಡು. ಶ್ರದ್ಧಾ ಭಕ್ತಿಗಳಿಂದ ಆ ಮಹಾತಾಯಿನ ಪೂಜೆ ಮಾಡು. ಎಲ್ಲ ದುಗುಡುಗಳು ದೂರ ಆಗುತ್ತೆ. ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮಲಗ್ಬೋದು ನೀವು.
ಬರೀ ಸ್ನೇಹಿತರಂದ್ರಲ್ವಾ, ಅದಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿದೆ. ಗಂಡ ಹೆಂಡತಿ ಅಂದಿದ್ರೆ ಕೋಣೆಯಲ್ಲೇ ವ್ಯವಸ್ಥೆ ಮಾಡ್ತಿದ್ದೆ. ಬಂಗಾರಿ ಅವರೇ, ನಿಮ್ಗಿಲ್ಲಿ ಮಲ್ಗೋದಕ್ಕೇನು ತೊಂದರೆ ಇಲ್ಲ ಅಲ್ವಾ? ನನಗೆ ಯಾವ ತೊಂದರೆ, ನಂಗೆ ಮಲ್ಗಕ್ಕೆ ಜಾಗ ಸಮಯ ಸಿಕ್ಕರೆ ಸಾಕು. ಹೌದು ಹೌದು, ಅಷ್ಟು ಸಿಕ್ಕರೆ ಸಾಕು. ಕಾಲ್ ಬಂಡೆ ಮೇಲೆ ಬೇಕಾದ್ರೂ ಮಲಗ್ಬಿಡ್ತಾನೆ. ಬಂಗಾರಿ ಅವರೇ, ಅದೇನದು ಬಂಗಾರಿ ಅವರೇ ಅನ್ಕೊಂಡು ಬಂಗಾರಿಯನ್ನೇ ಸಾಕು ಅಂದ್ರೆ ಹೋಗಿ ಬನ್ನಿ ಎಲ್ಲ ಬೇಡ, ಹೋಗು ಬಾ ಅಂದ್ರೆ ಸಾಕು ಅಂತ ಸ್ವಾಮಿಗಳು ಅಪ್ಪಣೆ ಕೊಡ್ತಿದ್ದಾರೆ ಅಲ್ವಾ ಮಂಗಾರಿ? ಇದ್ಯಾವ್ದಿದು ಮಂಗಾರಿ? ಮಂಗ ಬೇಡವಲ್ಲ, ಅದಕ್ಕೆ ಮಂಗ ಇರ್ಲಿ ಅಂತ. ಒಳ್ಳೆ ತಮಾಷೆ ಜನಪ್ಪ ನೀವು. ಏನಾದ್ರೂ ಬೇಕಂದ್ರೆ ಸಂಕೋಚ ಬೇಡ, ದೇವಿ ಅಂತ ಕರೀರಿ, ನಾನು ಬರ್ತೀನಿ. ಆಯ್ತು ದೇವಿ. ಯಾಕೆ? ಸುಂದ್ರಾಂಗ ದೇವಿ ಅಂತೆ, ಸುಮ್ಮನೆ ಬಿತ್ಕೋ. ಕಂಡು ಕಡೆ ಎಲ್ಲ ಕಿಸಿತಾನೆ. ಒಂದು ವಸ್ತು ಜೋಪಾನ ಮಾಡೋದಕ್ಕೆ ಬರೋದಿಲ್ಲ, ಕಿಸಿತೀಯ. ಯಾಕೆ ಹಂಗೆ ಬೈತೀಯಾ? ನಾನೇನು ಮಾಡಿದೆ ಅಂತದ್ದು? ನೀನೇನು ಮಾಡಿಲ್ಲ, ನಾವಿಲ್ಲಿ ಬರಲೇಬಾರ್ದಾಗಿತ್ತು. ನಾನು ಹೊರಟಾಗೆ ಹೇಳ್ದೆ ಈ ಊರಿಗೆ ಬರೋದು ಬೇಡ ಅಂತ. ಊರಿಗಲ್ಲಪ್ಪ, ಈ ಮನೆಗೆ ಬರಬಾರ್ದಾಗಿತ್ತು. ಯಾಕೆ ಇದ್ದಕ್ಕಿದ್ದಂಗೆ ಕಾಳಿ ಅವತಾರ ತಾಳ್ತೀಯಾ? ನಾನು ಹಾಗೇನೆ, ಅಮ್ಮನವ್ರ ಭಕ್ತೆ ಅಲ್ವಾ, ಅವಾಗ ಕಾಳಿ ಮೈ ಮೇಲೆ ಬರ್ತಾಳೆ. ಸರಿ, ಈಗ ಮಲ್ಕೋ, ಕಾಳಿ ಎಲ್ಲ ಬಿಟ್ಟೋಗ್ತಾಳೆ. ನಿಂಗೇನಾದ್ರೂ ಭಯ ಆದ್ರೆ ನನಗೆ ಎಚ್ಚರ ಆಗೋವರೆಗೂ ಕಿರ್ಚ್ಕೋ. ಶೂರ ಧೀರ ರಣಧೀರ. ಮಲಗಿದ್ರೆ ತಲೆ ಮೇಲೆ ಕಲ್ಲೇ ತಕ್ಕಿದ್ರೂ ಎಚ್ಚರ ಆಗಲ್ಲ. ನನಗೆ ಹೆದರಿಕೆ ಆದ್ರೆ ಸಹಾಯಕ್ಕೆ ಬರ್ತಾನಂತೆ. ಲೋ ಮಂಗಾರಿ, ನಿನ್ ಹೊದ್ಕೆ ಮೇಲೆ ಜಿರಳೆ ಹತ್ತಿದೆ ನೋಡೋ. ಎಲ್ಲ ಜಿರ್ಲ? ಜಿರಳೆನೂ ಇಲ್ಲ, ಏನೂ ಇಲ್ಲ. ತಗೊಂಬಂದು ಬಂದು ಬಿತ್ಕೊಡೋ ಪೆದ್ರಾಮ. ಹೆದರ್ ಪುಕ್ಲ. ಬಂಗಾರಿ, 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 ಬಂಗಾರಿ. ಏನಾಯ್ತು? ರಾತ್ರಿ ಕಳೆದು ಬೆಳ್ಕಾಯ್ತು. ನಿನ್ನೆದುರುಗಿರೋದು ನಾನು ದೇವಿಕಾ, ನನ್ನೆದುರಿಗೆ ನೀನಿದ್ಯಾ. ನಾ ಏನು ತಪ್ಪು ಮಾಡಿದೆ ಸಾಹೇಬ್ರೆ? ದಕ್ಷಿಣನಾಥೇಶ್ವರ ದೇವಸ್ಥಾನ ಅಂತ ಇಲ್ಲೊಂದಿದೆಯಾ? ಇದೆ ಸಾಹೇಬ್ರೆ. ಎಲ್ಲಿದೆ ಆ ದಕ್ಷಿಣನಾಥೇಶ್ವರ ದೇವಸ್ಥಾನ? ಎಷ್ಟು ದೂರ ಆಗತ್ತೆ? ಈ ಕಡೆ ಹೋಗ್ಬೇಕು, 20 ಮೈಲಿ ಆಗುತ್ತೆ. ಅಲ್ಲಿಗೆ ಜೀಪಲ್ಲಿ ಹೋಗ್ಬೋದಾ? ಹೋಗ್ಬೋದು ಸಾಹೇಬ್ರೆ. ಹೋಗೋ.
ಮುಚ್ಚು. ಬೇಗ ಸ್ನಾನಕ್ಕೆ ಹೋಗು, ದೇವಸ್ಥಾನಕ್ಕೆ ಹೋಗ್ಬೇಕು. ನಿಮ್ಮಿಬ್ಬರಿಗೂ ಚೆನ್ನಾಗಿ ನಿದ್ದೆ ಬಂತಾ? ಹ್ಞೂ, ಬಂದಂಗೂ ಇತ್ತು, ಎಚ್ಚರನೂ ಇತ್ತು. ಹೊಸ ಜಾಗ ಅಲ್ವಾ, ಅದಕ್ಕೆ ಸರಿಯಾಗಿ ನಿದ್ದೆ ಬಂದಿರಲ್ಲ. ಹೌದು, ಹೊಸ ಜಾಗನೇ, ಅದಕ್ಕೆ ನಮ್ಮ ಹುಷಾರಿಲ್ಲಿ ನಾವಿರ್ಬೇಕು. ನಮ್ಮಮ್ಮ ಎದ್ದು ಕೂಡಲೇ ದೇವ್ರ ಮುಖ ನೋಡು ಅಂತ ಹೇಳಿದಾಳೆ. ದೇವ್ರ ಮನೆ ಎಲ್ಲಿದೆ? ಯಾಕೆ ನನ್ನ ಮುಖ ನೋಡಬಾರ್ದು ಅಂತ ಹೇಳಿದ್ರಾ? ನೋಡಬಹುದು, ನೋಡಾಯ್ತಲ್ಲ, ನೀವು ದೇವ್ರಿದ್ದಾಗೇನೇ ಇದ್ದೀರಿ. ದೇವಿಕಾ, ಅವನು ಹೇಳಿದ್ದು ದೇವ್ರಿದ್ದ ಹಾಗೆ ಅಂತ. ಅಷ್ಟಕ್ಕೆ ನೀನು ದೇವ್ರಾಗ್ಬಿಡ್ಬೇಡ. ದೇವ್ರ ಪಟ ಎಲ್ಲಿದೆ ಅಂತ ತೋರ್ಸು, ಅವನು ಎದ್ದು ಹೋಗ್ಲಿ. ಪೂಜೆ ಆಗಿರೋ ದೇವ್ರು ಅಲ್ಲಿದೆ, ಪೂಜೆ ಆಗಿಲ್ದೇ ಇರೋ ದೇವ್ರು ಅಲ್ಲಿದೆ. ಪೂಜೆ ಆಗಿರೋ ದೇವ್ರನ್ನೇ ನೋಡ್ದಂತೆ ಎದ್ ನಡಿಯೋ. ನೆನ್ನೆ ನಿದ್ರೆ ಚೆನ್ನಾಗಾಯ್ತಾ? ರಾತ್ರಿ ಗಮನಿಸ್ಕೊಳಕ್ಕಾಗಿಲ್ಲ ನಿಮ್ಮನ್ನು. ಕೆಲಸ ಮುಗಿದ್ಮೇಲೆ ಹೊಡ್ತಿರ್ತಾನೆ. ಅಂದಾಗೆ ಯಾವೂರು ನಿಮ್ಮದು? ನಮ್ಮೂರು ಚಕ್ರಾಪುರಿ. ನಮ್ಮ ಕೆಲಸ ಮುಗಿಸ್ಕೊಂಡು ಹಾಗೆ ಹೊರಡ್ತೀವಿ, ಮತ್ತೆ ಇಲ್ಲೇನು ಬರಲ್ಲ. ಅಪ್ಪ, ನಿಂಗೊಂದು ವಿಷಯ ಗೊತ್ತಾ? ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಸರ್ಪಗಳು ಕಾಣಿಸ್ಕೊಳ್ಳೇ ಇಲ್ಲ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಆ ಥರ ನಿದ್ದೆ ಮಾಡಿ ಎಷ್ಟೊಂದು ದಿನಗಳಾಗಿತ್ತು. ಸಂತೋಷ ಅಮ್ಮ, ಎಲ್ಲ ಕೆಟ್ಟಗಳಿಗೇನು ಕಳೀತು. ಎಲ್ಲ ಜಾಜಿ ಬಂಗಾರಿ ಕಾಲ್ಗುಣನಪ್ಪ. ನಾನು ಹೇಳಿರ್ಲಿಲ್ವಾ ನಿಮಗೆ, ನಮ್ಮ ಮನೇಲಿ ಈಗ ಎಲ್ಲ ಸರಿ ಹೋಗ್ತಿದೆ. ಒಳ್ಳೆಯದು. ಅಂದಾಗೆ ಯಾವ ಊರು ಅಂದರೆ ನಿಮ್ಮದು? ಚಕ್ರಾಪುರಿನಪ್ಪ, ತ್ರಿಪುರ ಸುಂದರಮ್ನವ್ರ ಊರು. ನಾನು ಎಷ್ಟು ಸರಿ ಹೇಳಿದ್ದೀನಿ ಕರ್ಕೊಂಡು ಹೋಗು ಅಂತ, ನೀನು ಕರ್ಕೊಂಡೇ ಹೋಗಿಲ್ಲ. ಆಯ್ತಮ್ಮ, ಹೋಗೋಣ. ಈ ಸತಿ ನಾನು ಇವ್ರ ಜೊತೆ ಹೋಗ್ತೀನಿ. ಅಣ್ಣವ್ರೆ, ಕನಕಾಂಬರಿ ಅಮ್ಮನವರು ನಿಮ್ಮನ್ನು ನೋಡಕ್ಕೆ ಬಿಡ್ತಿದ್ದಾರೆ, ನಿಮಗೆ ತಿಳಿಸ್ಬಿಡು ಅಂದರು. ಸರಿ, ಬರಲಿ. ಅಪ್ಪ, ಇವರು ದಕ್ಷಿಣನಾಥನ ದರ್ಶನಕ್ಕೆ ಬಂದಿದ್ದಾರೆ. ಒಳ್ಳೆಯದು. ನೋಡು ಸ್ವಾಮಿ, ಆಟೋಗೆ ಹೇಳಿದ್ದೀನಿ, ಆಚಾರ್ಯ 5 ವಿಗ್ರಹಗಳನ್ನ ತಂದಿಟ್ಟಿದ್ದಾನೆ. ಅದನ್ನು ಆಟೋಲಿರಿಸಿ ಕನಕಾಂಬರಿ ದೇವಿ ಅವ್ರ ಮನೇಲಿ ಹೋಗಿಡು. ಆಯ್ತಣ್ಣ. ದೇವಿಕಾ, ಒಂದು ನಿಮಿಷ ಬಾಮ್ಮ. ಹಾಂ. ಈ ಅವಿವೇಕಿ ಮಾನ್ಗೆಟ್ಟವನೆ. ಯಾಕೆ? ನೀರು ಹೊಯ್ಕೊಂಡದ್ ಸಾಕು, ಮಸ್ತಕಾಭಿಷೇಕ ಆಯ್ತಲ್ಲ, ಇನ್ನೇನು ಹಂಗೆ ಬಾಯ್ ಬಿಟ್ಕೊಂಡು ನಿಂತಿದ್ಯಾ? ಬಟ್ಟೆ ಹಾಕೋ, ಎಲ್ಲರ ಮುಂದೆ ಮೈ ಬಿಟ್ಕೊಂಡು ತೋರಿಸ್ಕೊತಿದ್ಯಲ್ಲ, ಇನ್ನೇನು ಎಳೆ ಮಗುನ? ನಾನೇನೇ ಮಾಡಿದೆ ಅಂತದ್ದು? ನೀನೇನು ಮಾಡಿಲ್ಲ, ಎಲ್ಲಾನು ಬೇರೆಯವರೇ ಮಾಡಿದ್ದು. ಹೋಗಿ ಹೋಗಿ ನಿನ್ನನ್ನು ಕರ್ಕೊಂಡು ಬಂದಲ್ಲ ನನ್ನ ಜೊತೆ, ನನ್ನ ಕರ್ಮ. ನೀನು ಈಗಲೇ ಬಸ್ ಹತ್ತಿಸಿ ಚಕ್ರಾಪುರಿಗೆ ಕಳಿಸ್ತೀನಿ. ಯಾಕೆ ಹಿಂಗೆ ಹೊಡಿಯಕ್ಕೆ ನನ್ನ ತಲೆನೇ ಬೇಕಾ? ಆಚಾರ್ಯ, ನೀವೇನಿಲ್ಲಿ? ಯಜಮಾನ್ರ ಹತ್ರ ದುಡ್ಡು ಕೇಳೋಣ ಅಂತ ಬಂದೆ. ನೀವು ಸಹಾಯ ಮಾಡ್ತೀರಾ? ಏನು? ನಮ್ಮ ಹೆಂಡ್ತಿಗೆ ಹುಷಾರಿಲ್ಲ, ನಾನು ಆಸ್ಪತ್ರೆಗೆ ತೋರಿಸ್ಬೇಕು. ನೀವು ತಂದು ವಿಗ್ರಹಗಳನ್ನ ಕನಕಾಂಬರಿ ದೇವಿಯವ್ರ ಮನೆಗೆ ತಲುಪಿಸ್ತೀರಾ?
ಮತ್ತೆ ದುಡ್ಡು? ನಾನು ಯಜಮಾನ್ರ ಹತ್ರ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀನಿ. ಆಯಿತು, ಎಲ್ಲ ವಿಗ್ರಹಗಳನ್ನು ಕನಕಾಂಬರಿ ದೇವಿಯವರ ಮನೆಗೆ ತಲುಪಿಸ್ತೀನಿ. ಆಯ್ತು, ಬರೋಣ. ಆಯ್ತು. ಜಜ್ಜಿ, ನಾವು ಇವ್ರ ಮನೆಯವ್ರ ಜೊತೆನೆ ದಕ್ಷಿಣಾತನ ದರ್ಶನಕ್ಕೆ ಹೋಗೋಣ. ಹೇಗಿದ್ರು ಅವರು ನಿತ್ಯ ಪೂಜೆಗೆ ಹೋಗ್ತಾರಲ್ಲ, ಅವ್ರ ಜೊತೆನೆ ಹೋಗೋಣ. ಸ್ವಲ್ಪ ತಡ ಆಗುತ್ತಂತೆ. ಎಂಥದ್ದು ಬೇಕಾಗಿಲ್ಲ, ನಿನ್ನ ಆಟ ಎಲ್ಲ ನನಗೆ ಅರ್ಥ ಆಗುತ್ತೆ. ಆ ದೇವಿಕಾ ಸುರಸುಂದರಿ ನಿನ್ನ ನೋಡಿ ಕಿಸಿತಾಳೆ, ನೀನು ಅವಳು ನೋಡಿ ಕಿಸಿಯೋ ಆಸೆ ಅಲ್ವಾ? ಅದಕ್ಕೆ ಇಲ್ಲೇ ಇರೋಣ ಅಂತ ಹೇಳ್ತಿದ್ಯಾ. ನನಗೆಲ್ಲ ಗೊತ್ತು. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನೋ ನಿನಗೆ? ಥೂ, ಅವಳ ನಕ್ರೆ ನಾನೇನೇ ಮಾಡಲಿ? ಯಾರಾದರೂ ನಮ್ಮ ನಕ್ರೆ ನಾವು ಪ್ರತ್ಯೇಕ ನಕ್ದ್ರೆ ತಾನೇ ಅವ್ರಿಗೆ ನಮ್ಮ ಮೇಲೆ ಒಳ್ಳೆ ಭಾವನೆ ಬರೋದು. ಇಲ್ದಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ ಆಗಲ್ವಾ? ಅದಕ್ಕೆ ನಗ್ತೀನಪ್ಪ. ಅಷ್ಟಕ್ಕೆ ನೀನು ನನ್ನ ಬೈತೀಯ? ಆಹಾ, ಸುಂದ್ರಾಂಗ, ನನಗೆಲ್ಲ ತಿಳಿಯತ್ತೆ. ಅವಮಾನ ಆಗತ್ತಾ? ಆದ್ರೆ ಆಗ್ಲಿ ಬಿಡು. ಪಾಪ ನನ್ನ ಸುಂದ್ರಮ್ಮ ಈ ಕಾಣದ ಊರಲ್ಲಿ ನನ್ನ ಬಿಟ್ಟು ಅದು ಎಲ್ಲಿ ಸಿಕ್ಕಾಕೊಂಡಿದ್ದಾಳೋ ಏನೋ. ಇದೇ ವಿಗ್ರಹ ಅಲ್ವಾ ಆಟೋದಲ್ಲಿ ಇದ್ದಿದ್ದು? ಇಲ್ಲಿಗೆ ಹೇಗೆ ಬಂತು? ಇದು ನಾ ಮಾಡಿದ್ದಲ್ವಲ್ಲ. ಮೊದಲು ನನ್ನ ಸುಂದ್ರಮ್ಮ ಸಿಗ್ಬೇಕು. ಅವಳು ಸಿಕ್ಕ ಮೇಲೆ ಅವಳನ್ನ ಕಲ್ಯಾಣಿಲಿ ಸ್ನಾನ ಮಾಡಿಸಿ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕು. ಸಮಯ ಎಷ್ಟು ಕಡಿಮೆ ಇದೆ ಅಂತ ನಾನು ಒದ್ದಾಡ್ತಿದ್ರೆ ನಿನಗೆ ಆ ಹುಡುಗಿ ಮುಂದೆ ಕಿಲ್ಕಿಲ ಅಂತ ಕಿಸಿಯೋ ಆಸೆ ಅಲ್ವಾ? ಆಯ್ತು ಬಿಡು, ನಿನ್ ಜೊತೆ ಬಂದು ತಪ್ಪು ಮಾಡಿದೆ. ನೀನು ಯಾವಾಗಲೂ ನಾನು ಬೈತಾನೆ ಇರ್ತೀಯ. ತಪ್ಪು ಮಾಡಿದ್ದು ನೀನಲ್ಲ ಕಣೋ, ನಾನು. ದೊಡ್ಡ ಗಂಡಸು ಅಂತ ನಿನ್ನನ್ನು ಕರ್ಕೊಂಡು ಬಂದೆ ನೋಡು, ನಂದೇ ತಪ್ಪು. ಒಳ್ಳೆ ಎಳೆ ಮಗು ಥರ ಆಡ್ತೀಯ. ಈಗ ನಡಿ, ದಕ್ಷಿಣನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು, ಹೊತ್ತಾಗತ್ತೆ. ಬಾ. ಇದನ್ನು ಎತ್ಕೊಂಡು ಹೋಗಿ ಇಟ್ಬಿಡೋಣ. ನಮಗೇನು, ದುಡ್ಡು ಬಂದ್ರೆ ಆಯ್ತು. ಜಾಜಿ, ಒಂದು ಮಾತು. ಏನೋ? ನಾನು ಹೇಳಿದ್ರು ಬೈತೀಯ, ಹೇಳಿಲ್ಲ ಅಂದ್ರೂ ಬೈತೀಯ. ನಾನು ಏನೇ ಮಾಡಲಿ? ಹೇಳೇ ಬೈಸ್ಕೊ, ಇಲ್ಲ ಅಂದ್ರೆ ನೀನು ಅದೇನು ಹೇಳ್ಬೇಕಂತಿದ್ಯೋ ನನ್ನ ತಲೆಲ್ಲ ಕೊರಿತಾ ಇರುತ್ತೆ. ದೇವಿಕಾ ಅವ್ರ ಅಪ್ಪನ ಎದುರಾಕೊಂಡು ನಮ್ಗೆ ಊಟ ಆಶ್ರಯ ಎಲ್ಲ ಕೊಟ್ಲು. ಆದ್ರೆ ಅವಳಿಗೆ ಒಂದು ಆಯ್ತು, ಪಾಪ ಅಲ್ವಾ? ನಾನೇ ಹೋಗಿ ಹೇಳ್ಬಿಟ್ಟು ಬರ್ತೀನಿ, ಇಲ್ಲೇ ಇರು. ನೀನು ಒಬ್ಳೆ ಹೇಳಿದ್ರೆ ನೀನು ಹೇಳ್ದಂಗೆ ಆಗುತ್ತೆ, ನಾನು ಹೇಳ್ದಂಗೆ ಆಗಲ್ಲ. ಬೇಡಪ್ಪ, ನೀನ್ ಇಲ್ಲೇ ನಿಂತಿರು, ನಾನು ಹೋಗಿ ಹೇಳ್ಬಿಟ್ಟು ಬರ್ತೀನಿ. ನೀವಿಬ್ರು ಕಿಸಿಯೋದು ನನ್ನ ಕೈಲಿ ನೋಡಕ್ ಆಗೋದಿಲ್ಲ. ಇಲ್ಲೇ ಹೋಗೋ ಬರೋರ್ನ ಕಿತ್ಕೊಂಡು ನೋಡ್ಕೊಂಡು ನಿಂತ್ಕೊ. ಜಾಜಿ, ಅಲ್ಲಿ ನೋಡು ಸುಂದ್ರಮ್ಮ.